ಮೂಡಿಗೆರೆ ಕಿರುಗುಂದ ಗ್ರಾಮದ 5 ಎಕರೆ ಸರ್ಕಾರಿ ಗೋಮಾಳ ಭೂಮಿಯನ್ನು ನಿವೇಶನ ರಹಿತರಿಗೆ ಮೀಸಲಿಡಲು ಮನವಿ. ಮೂಡಿಗೆರೆ ಕಿರುಗುಂದ ಗ್ರಾಮ ಪಂಚಾಯಿತಿಗೆ ಸೇರಿದ ಬೆಟ್ಟದ ಮನೆ ಗ್ರಾಮದ ಸರ್ವೆ ನಂಬರ್ 120ರಲ್ಲಿ 5 ಎಕರೆ ಸರ್ಕಾರಿ ಗೋಮಾಳವಿದ್ದು, ಈ ಜಾಗವನ್ನು ಸ್ಥಳೀಯ ಬೆಟ್ಟದ ಮನೆ ಗ್ರಾಮದ ನಿವೇಶನ ರಹಿತರಿಗೆ ಮೀಸಲಿಡಬೇಕು, ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ. ಬೆಟ್ಟದ ಮನೆಯಲ್ಲಿರುವ ಈ ಜಾಗವನ್ನು ಹೊರತುಪಡಿಸಿದರೆ ಬೇರೆ ಎಲ್ಲೂ ಖಾಲಿ ಜಾಗವಿರುವುದಿಲ್ಲ. ಗ್ರಾಮದಲ್ಲಿ ಬಹುತೇಕರು ಬಡ ಕೂಲಿ ಕಾರ್ಮಿಕರು ವಾಸಿಸುತ್ತಿದ್ದಾರೆ. ಇವರುಗಳು ನಿವೇಶನ ವಂಚಿತರಾಗಿದ್ದಾರೆ. ಈ ಸರ್ವೆ ನಂಬರ್ನ ಸರ್ಕಾರಿ ಗೋಮಾಳವನ್ನು ಕಿರುಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿವೇಶನ ರಹಿತರ ಪಟ್ಟಿ ತಯಾರಿಸಿ ನಿವೇಶನಕ್ಕಾಗಿ ಈ ಜಾಗವನ್ನು ಮೀಸಲಿಡಬೇಕೆಂದು ಬೆಟ್ಟದ ಮನೆಯ ಗ್ರಾಮಸ್ಥರು ಬೆಟ್ಟದ ಮನೆ ವಾರ್ಡ್ ಸಭೆಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪೂರ್ಣೇಶ್ ಬೆಟ್ಟದ ಮನೆ ಇವರು ಮಾತನಾಡಿ, ಜಿಲ್ಲೆಯಲ್ಲಿ ನಿವೇಶನ ನೀಡಲು ಕಾನೂನಿನಲ್ಲಿ ಅವಕಾಶವಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿಗಳು ಸರ್ಕಾರಿ ಖಾಲಿ ಜಾಗವನ್ನು ಗುರುತಿಸಿ ವರದಿ ಸಲ್ಲಿಸಬೇಕು. ಜುಲೈ 30ರಂದು ಕಿರುಗುಂದ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಗ್ರಾಮ ಸಭೆಯಲ್ಲಿ ಬೆಟ್ಟದ ಮನೆ ಸರ್ವೆ ನಂಬರ್ 120ರ 5 ಎಕರೆಯ ಸರ್ಕಾರಿ ಗೋಮಾಳವನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಿ ಒಮ್ಮತ ನಿರ್ಧಾರದಿಂದ ನಡಾವಳಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. ಇಲ್ಲವಾದಲ್ಲಿ ಬೆಟ್ಟದ ಮನೆ ಗ್ರಾಮಸ್ಥರು ಕಿರುಗುಂದ ಗ್ರಾಮ ಪಂಚಾಯಿತಿಗೆ ಮುಂಭಾಗ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ವರದಿ ಆಶಾ ಎಸ್, ಚಿಕ್ಕಮಗಳೂರು, ಸಿದ್ಧಾರ್ಥ್ ನ್ಯೂಸ್ 24x7. ಈಗ ಅಧ್ಯಕ್ಷರ ಗಮನಕ್ಕೆ ನಾವು ತರ್ತಾ ಇರೋದು, ಅಧ್ಯಕ್ಷರೇ ಹೇಳ್ತಾ ಇದ್ದೀನಿ ದಯವಿಟ್ಟು, ಯಾಕಂದರೆ ನಿಮಗೆ ನಾವು ಈಗ ಚುನಾವಣೆ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಒಂದು ಲೀಡಲ್ಲಿ ಕೆಲಸ ಮಾಡಿ, ನಮ್ಮ ಹುಡುಗರೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದೀವಿ, ಕೆಲಸ ಮಾಡಿ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತರಿಸಿದ್ದೀವಿ. ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು ನಮಗೆ ನಿವೇಶನಕ್ಕೆ ಅಂತ ದಯವಿಟ್ಟು ಸ್ವಲ್ಪ ಹೋರಾಡಿ ನೀವೇ ಮಾಡಿಕೊಡ್ಬೇಕು ಆಯಿತಾ. ಇದನ್ನು ನಾವು ನಿಮ್ಮ ಗಮನಕ್ಕೆ ಆದಷ್ಟು ತುಂಬ ಸಲ ತಂದಿದ್ದೀವಿ. ಇದಕ್ಕೂ ಮುಂಚೆ ಒಂದು ಸಲ ಅರ್ಜಿನೂ ಕೊಟ್ಟಿದ್ದೀವಿ ಬಂದು. ಒಬ್ಬರಿಗೆ ಅಂತ ಕೇಳ್ತಿಲ್ಲ, ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಅಲ್ಲ, ಯಾಕಂದ್ರೆ ಈಗ ನಿಮ್ಮ ಗಮನಕ್ಕೆ ಅಲ್ಲ, ನೀವು ಇಲ್ಲಿ ರೆಗ್ಯುಲೇಷನ್ ಮಾಡಿ ಕಳಿಸ್ಬೋದಲ್ಲ ಮೇಡಮ್? ಅಲ್ಲಲ್ಲ, ಈ ಸರಿ ಕಳಿಸಿ ಅಷ್ಟೇ ಮೇಡಮ್, ಈ ಸರಿ ಕಳಿಸ್ಬಿಡಿ. ಅಲ್ಲ, ವಿರೋಧವಾಗಿ ಇಲ್ಲ ಮೇಡಮ್, ವಿರೋಧವಾಗಿ ಮಾತಾಡಿಲ್ಲ ನಾವು. ಅಲ್ಲಲ್ಲ, ನಾವು ನಮ್ಮ ಅಧ್ಯಕ್ಷರ ಕಡೆಗೆ ನೇರವಾಗಿ ಹೇಳ್ತಿರ್ತಕ್ಕಂಥ ಮೇಡಮ್. ಅಲ್ಲ ಮೇಡಮ್, ಸರ್ಕಾರಿ ಜಾಗ ಅಂತ ಬಂದಾಗ ಕಷ್ಟಪಡೋಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ಯಾರು ನಿರಾಶ್ರಿತರಿದ್ದಾರೆ, ಯಾರು ನಿವೇಶನ ಅಲ್ಲ, ಒಂದೇ ಸಲ ಅಂತ ಹೇಳ್ತಿಲ್ಲ ಮೇಡಮ್. ನಮ್ಮ ಅಧ್ಯಕ್ಷರುಗಳಿಗೆ ನಾವು ಮನವಿ ಪತ್ರ ಕೊಡ್ತಿರೋದು, ನೀವು ಮಾಡ್ಕೊಡಿ. ಏನು ಹೇಳಿ, ನಾವು ಮನವಿ ಪತ್ರ ನಿಮ್ಮ ವಿರೋಧವಾಗಿ ಮಾತಾಡ್ತಿರ್ತಕ್ಕಂಥದ್ದಲ್ಲ ಆಯಿತಾ. ನಾವು ಹೇಳ್ತಿರೋದು ಏನಂತಂದರೆ, ಒಬ್ಬರ ಪರವಾಗಿ ಮಾಡೋಂಥದ್ದು ಯಾವುದು ಬೇಡ. ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರ ಪರವಾಗಿ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಮಾತಾಡ್ತಿರೋದು ಅಷ್ಟೇ. ಮತ್ತಿನ್ನೇನು ಬೇರೆ ವಿಚಾರ ನಿಮ್ಗೆ ವಿರುದ್ಧವಾಗಿ ನಾವು ಮಾತಾಡ್ತಕ್ಕಂಥದ್ದಲ್ಲ. ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಅನ್ನೋದಕ್ಕೋಸ್ಕರ ನೀವು ಮಾಡಿಕೊಡಿ ಆಯಿತಾ. ಮುಂದಿನ ಜನ್ರೇಷನಿಗೆ ಬೇಕಾಗುತ್ತೆ, ಅನುಕೂಲ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಮಾತಾಡ್ತಿರೋದು ಅಷ್ಟೇ.